ಮತಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಯತ್ನಿಸಲಾಗಿದೆ. ಈ ಸಮೀಕ್ಷೆಯಲ್ಲಿ ಏರಿಳಿತದ ಪ್ರಮಾಣ ಇಲ್ಲೂ ಕೂಡ 3% ಎಸ್ ವೀಕ್ಷಕರೇ, ಬನ್ನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಬಲ್ ಎಕ್ಸಿಟ್ ಪೋಲ್ ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದೇಶಾದ್ಯಂತ ಈ ಬಾರಿ 542 ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಇಂಡಿ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನೋದರ ಬಗೆಗಿನ ನಿಖರ ಮಾಹಿತಿಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನೀಡ್ತಾ ಇದ್ದೀವಿ. ಆ ಮೂಲಕ ಅದರ ಜೊತೆಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ JDS ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ ಅನ್ನೋದನ್ನು ನಿಖರವಾಗಿ ನಾವು ಮೊದಲೇ ಹೇಳಿದ್ವಿ. ಒಂದು ಚೂರು ಆ ಕಡೆ ಈ ಕಡೆ ಇದ್ರೂ ಕೂಡ ಅದೊಂದು 3% ಆಗಿರುತ್ತೆ. ಆದರೆ ಬಹುತೇಕ ಈ ಬಾರಿ NDA ಮೈತ್ರಿಕೂಟ 400 ಪಾರ್ ಅನ್ನುವಂಥ ವಿಚಾರವನ್ನು ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಇಂಡಿ ಮೈತ್ರಿಕೂಟ ಈ ಬಾರಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ, ಮುಂದೆ ಪ್ರಧಾನಿ ಆಗುವುದಿಲ್ಲ ನರೇಂದ್ರ ಮೋದಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು. ಜೊತೆಗೆ ಉತ್ತರ ಪ್ರದೇಶದಲ್ಲಿ 40ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಬರ್ತೀವಿ ಅಂತ. ಯಾಕೆಂತಂದರೆ 80 ಸ್ಥಾನಗಳಿರುವಂತಹ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದರೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. 250 ಕ್ಷೇತ್ರಗಳಲ್ಲಿ ವೀಕ್ಷಕರೇ, 542 ಕ್ಷೇತ್ರಗಳ ಪೈಕಿ ಎಷ್ಟೇ ಪಾರ್ಟಿಗಳಿರಲಿ 250 ಕ್ಷೇತ್ರಗಳಲ್ಲಿ ಎರಡೇ ಪಕ್ಷಗಳ ನಡುವೆ ಜಿದ್ದಾಜಿದ್ದಿ, ಒಂದು ಕಾಂಗ್ರೆಸ್ ಒಂದು ಬಿಜೆಪಿ. ಅಲ್ಲೇನಾದರೂ ಕಳೆದ ಬಾರಿ ಕಾಂಗ್ರೆಸ್ 53 ಸ್ಥಾನಗಳಲ್ಲಿ ಜಯಗಳಿಸಿತ್ತು. ಒಂದು ಲೆಕ್ಕಾಚಾರ ಹೇಗಿದೆ ಅಂತಂದ್ರೆ, ಒಂದು ವೇಳೆ ಡಬಲ್ ಅಂದರೆ ಟ್ರಿಪಲ್ ಡಿಜಿಟ್ ಬಂದರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇವಲ ಕಾಂಗ್ರೆಸ್ ಒಂದೇ ಪಾರ್ಟಿ 100ನ್ನು ಮೀರಿದರೆ ಕೆಲವು ದೊಡ್ಡ ಬದಲಾವಣೆಗಳಾಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳು, ಅಂದಾಜುಗಳು ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ನಡೆದಿದೆ. ಈಗ ಬರ್ತಾ ಇರುವಂತಹ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮಹಾಸಂಗ್ರಾಮದ ಫಲಿತಾಂಶಕ್ಕೆ ಕೌಂಟ್ ಡೌನ್. ಆಕ್ಚುಲಿ ಫಲಿತಾಂಶ 4ನೇ ತಾರೀಕಾದ್ರೂ ಕೂಡ ಇದು ಸೆಮಿಫೈನಲ್. ಬರೋಬ್ಬರಿ 80ಕ್ಕೂ ಅಧಿಕ ದಿನಗಳ ಕಾಲ ಬಹುತೇಕ ಎಲ್ಲಾ ಪಕ್ಷದ ನಾಯಕರು ಕಾಲಿಗೆ ಚಕ್ರ ಕಟ್ಟಿದವರಂತೆ ದೇಶದ ಉದ್ದಗಲಕ್ಕೂ ಕೂಡ ಸಂಚರಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮತದಾರ ಮಹಾಪ್ರಭುವಿನ ಮನಸ್ಸನ್ನ ಒಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಮತದಾರ ಯಾರ ಪರವಾಗಿ ನಿಂತಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಈ ಎಕ್ಸಿಟ್ ಪೋಲ್. ಎರಡೆರಡು ಪ್ರಖ್ಯಾತ ಸಂಸ್ಥೆಗಳು ನಡೆಸಿರುವ ಎಕ್ಸಿಟ್ ಪೋಲ್ನ ನಂಬರ್ಸ್ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ. ಈಗಷ್ಟೇ ನಾನು ಹಾಗೆ ಶ್ರೀಲಕ್ಷ್ಮಿ ವಿವರಿಸ್ತಾ ಇದ್ವಿ ಹೇಗಾಗಿದೆ ಈ ಸರ್ವೆ, ಹೇಗೆ ಮಾಡಿದ್ದಾರೆ, ಎಷ್ಟು ಜನರನ್ನ ಸಂಪರ್ಕ ಮಾಡಿದ್ದಾರೆ, ಯಾಕೆ ಇದು ಆಕ್ಯುರೇಟ್, ಬಹುತೇಕ ಫಲಿತಾಂಶಕ್ಕೆ ಹತ್ತಿರವಾಗಬಲ್ಲಂತಹ ಎಕ್ಸಿಟ್ ಪೋಲ್ ಯಾಕೆ ಅನ್ನೋದಕ್ಕೂ ಕೂಡ ನಾವು ಈಗ ಆಲ್ರೆಡಿ ಒಂದಷ್ಟು ವಿವರಣೆಯನ್ನ ನೀಡಿದ್ದೇವೆ. ಯಾರಿಗೆ ಸಿಗಲಿದೆ ಮಹಾಭಾರತದ ಪಟ್ಟಾಭಿಷೇಕ? ಮೋದಿ ಅಶ್ವಮೇಧ ಕುದುರೆ ಓಟಕ್ಕೆ ಬೀಳುತ್ತಾ ಬ್ರೇಕ್? ಹೀಗಿರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಇದು. ಆದ್ರೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದಾಗ್ಲೇನೆ ಒಂದು ನರೇಟಿವ್ ಸೆಟ್ ಆಯ್ತು. ಅದನ್ನ ಬ್ರೇಕ್ ಮಾಡೋದಕ್ಕೆ ಇಂಡಿ ಒಕ್ಕೂಟಕ್ಕೆ ಸಾಧ್ಯ ಆಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಬಲ್ ಎಕ್ಸಿಟ್ ಪೋಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಕನ್ನಡ ಮಾಧ್ಯಮ ಲೋಕದಲ್ಲೇ ಇದು ಇಂಥದ್ದೊಂದು ಏಕೈಕ ಪ್ರಯತ್ನ. ಪಿಮಾರ್ಕ್ ಹಾಗೂ ಮ್ಯಾಟ್ರಿಸ್ ನಿಂದ ಜನರ ನಾಡಿ ಮಿಡಿತವನ್ನ ಪತ್ತೆ ಮಾಡುವಂತಹ ಬೃಹತ್ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. 77 ದಿನಗಳ ಲೋಕ ಸಮರದ ಕುರುಕ್ಷೇತ್ರ ಅಂತ್ಯವಾಗಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ, ಜನರ ಮೂಡೇನು, ಮತದಾರನ ಅಭಿಪ್ರಾಯ ಏನು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದಿಡುವಂತಹ ಒಂದು ಪ್ರಯತ್ನ. ಈಗ ಅತಿಥಿಗಳನ್ನ ಕ್ವಿಕ್ ಆಗಿ ಒಂದು ನಂಬರ್ ಕೇಳ್ಕೊಂಡ್ಬಿಡ್ತೀನಿ. ಆ ನಂಬರನ್ನು ತೋರಿಸೋದಕ್ಕಿಂತ ಮುಂಚೆ ಸರ್, ಉಪಾಧ್ಯಾಯ ಸರ್, ಎಷ್ಟು 542ರಲ್ಲಿ ಎಷ್ಟು ಬಿಜೆಪಿ, ಎಷ್ಟು NDA, ಎಷ್ಟು ಇಂಡಿಯಾ ಒಕ್ಕೂಟ, ಎಷ್ಟು ನಂಬರ್ ಅಷ್ಟೇ? ನನ್ನ ಪ್ರಕಾರ ಬಿಜೆಪಿಗೆ ಸುಮಾರು 320ರಿಂದ 340 ಬರಬಹುದು. 340.
ಎನ್ ಡಿ ಎ ಪಾರ್ಟ್ನರ್ಸಿಗೆ ಒಂದು 25ರಿಂದ 35-40ವರೆಗೆ ಬರ್ಬೋದು. 375. ವೀರಣ್ಣ ಕಾಂಗ್ರೆಸ್ಸಿಗೆ ಹೇಳ್ಬಿಡ್ತೀನಿ. ಕಾಂಗ್ರೆಸ್ಸಿಗೆ ನಾನು ಎಷ್ಟೇ ಲೆಕ್ಕಾಚಾರ ಹಾಕಿ ಎಷ್ಟೇ ಪುಷ್ ಮಾಡಿದ್ರು 100ರ ಗಡಿಗೆ ದಾಟಲಿಲ್ಲ. ಓನ್ಲಿ ಕಾಂಗ್ರೆಸ್. ಓನ್ಲಿ ಕಾಂಗ್ರೆಸ್ 50 ಕಳೆದ ಬಾರಿ 53 ಬಂದಿದ್ದು. ಎಲ್ಲೆಲ್ಲಿ ಸಿಗ್ಬೋದು ಅಂತ ಹೇಳಿ ಎಲ್ಲ ಸ್ಟೇಟ್ಗಳು ಹುಡುಕಿದ್ರು ಕೂಡ ನನಗೆ ಅನಿಸಿದ್ದು ಸುಮಾರು ಕಮ್ಮಿ ಅಂದರೆ ಒಂದು 60, ಜಾಸ್ತಿ ಅಂದರೆ 80-90. ಇಂಡಿ ಓವರ್ ಆಲ್ 140-150. ವೀರಣ್ಣ ಅವರು ಇಂಡಿ. ಬಿಜೆಪಿ ಅಲೋನ್ 310+, ಅಲಯನ್ಸ್ 60+, ಟೋಟಲಿ 370ಕ್ಕಿಂತ ಹೆಚ್ಚು ಬರ್ಬೋದು. ಓಕೆ, ಚಂದ್ರಶೇಖರ್. ಬಿಜೆಪಿ NDA ಎಷ್ಟು, ಇಂಡಿ ಒಕ್ಕೂಟ ಎಷ್ಟು? ಬಿಜೆಪಿ 360, NDA 402, ಕಾಂಗ್ರೆಸ್ 48. ದಾಟ್ಸ್ಲೇಬೇಕು ಅಂತ ಹೇಳ್ತಿರೋದು ಅಥವಾ ಪ್ರಾಕ್ಟಿಕಲ್ ಬರ್ತಿಟ್ಕೊಂಬಿಡಿ, ಅದಕ್ಕೆ ಹೇಳ್ತಿರೋದು. ಕಾಂಗ್ರೆಸ್ ನೋಡಿ, 48 ಅತಿ ಕನಿಷ್ಠ ಅಂತ ಹೇಳಿದ್ರೆ ಎಲ್ಲ ವಿರೋಧ ಆಯ್ತು ಬಿಜೆಪಿಗೆ ಅಂತ ಹೇಳಿದ್ರು. ಬಿಜೆಪಿ ಕನಿಷ್ಠ 341, NDA ಕನಿಷ್ಠ 383. ಇಟ್ನಾಳ್ ಅವರೇ. ಬಿಜೆಪಿ ಮಾತ್ರ 250 to 260. NDA ಆಕ್ಚುಲಿ NDA ಮತ್ತು NDA ಮೈತ್ರಿಕೂಟ ಇದಾವಲ್ಲ, ದೀಸ್ ಆರ್ ವೆರಿ ಫ್ಲೂಯಿಡ್. ಚುನಾವಣಾ ನಂತರ ಮತ್ತೆ ಬದಲಾಗ್ಬೋದು, ಅವ್ರು ಈ ಕಡೆ ಕೆಲವು ಪಕ್ಷ ಆಚೆ ಹೋಗ್ಬೋದು. ಎನಿವೇಸ್ 300 ಕ್ರಾಸ್ ಮಾಡ್ಬೋದು NDA. ಅನಿಲ್ ಅವರೇ 232 ಒಳಗಡೆನೆ NDA ಮೈತ್ರಿಕೂಟ ಬರುತ್ತೆ ಅಂತ ಹೇಳ್ತಾರೆ. 230 ಇಂದ ಒಳಗಡೆ, 32 ಇಂದ ಒಳಗಡೆ, 232 ಮೈನಸ್. ಆಮೇಲೆ NDA ಮೈತ್ರಿಕೂಟ 292+. ಓಕೆ, ಹಾಗಿದ್ರೆ ಬನ್ನಿ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ನಂಬರ್ ನಿಮ್ಮ ಮುಂದೆ. ಮ್ಯಾಟ್ರಿಜ್ ಸಮೀಕ್ಷೆ ಎರಡಿದೆ, ಮ್ಯಾಟ್ರಿಜ್ ಮತ್ತು ಪಿಮಾರ್ಕ್. ಮೊದಲು ಮ್ಯಾಟ್ರಿಜ್. ಓಕೆ, 543 ಕ್ಷೇತ್ರಗಳ ಪೈಕಿ ಬಿಜೆಪಿ 319, NDA ಮೈತ್ರಿಕೂಟಕ್ಕೆ ಸಿಕ್ತು 368 ಸ್ಥಾನಗಳು. ಕಾಂಗ್ರೆಸ್ 125 ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ. ಸ್ಮಿತಾ ಅವರೇ ಈಗ ಹೇಳಿದ್ರಲ್ಲಿ ಯಾರಾದರೂ ಹತ್ರಕ್ಕೆ ಬಂದಿದ್ದಾರಾ? ಶ್ರೀನಾಥ್ ಅವರು ಹೇಳಿದಾಗೆ ನಿಖರವಾದಂತ ಮಾಹಿತಿ ಯಾರಾದರೂ ಕೊಟ್ಟಿದ್ದಾರಾ ಅಂತ ಹೇಳಿ. ವೀರಣ್ಣ ಅವ್ರು ಸ್ವಲ್ಪ ಹತ್ರ ಹೇಳಿದ್ರು 370 ಅಂತ ಹೇಳಿ, 368 ಅಂತ ಹೇಳಿ ತೋರಿಸ್ತಾ ಇದೆ ಸದ್ಯಕ್ಕೆ ಲಭ್ಯವಾಗ್ತಿರೋದು. ಸ್ಪ್ಲಿಟ್ ಮಾಡಿ ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಯಾವ್ಯಾವ ಝೋನ್ ವೈಸ್, ಹಾಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟನ್ನ ಗಳಿಸ್ತಾ ಇದೆ, ಎಷ್ಟೆಷ್ಟನ್ನ ಕಳ್ಕೊಳ್ತಾ ಇದೆ ಯಾವ್ಯಾವ ಪಕ್ಷಗಳು ಅಂತ ಹೇಳಿ. ಸದ್ಯಕ್ಕೆ ನಾವು ಆಚೆ ಇಟ್ಟಿರೋದು ಕೇವಲ ಒಂದು ಸಂಸ್ಥೆ ನಡೆಸಿರುವ ಸರ್ವೆಯ ಡೀಟೇಲ್ಸ್ ಅಷ್ಟೇ. ಇದು ಟ್ರೇಲರ್ ಅಷ್ಟೇ ನಾವು ತೋರಿಸಿರೋ, ಪಿಕ್ಚರ್ ಇನ್ನು ಬಹಳಷ್ಟು ಬಾಕಿ ಇದೆ. ಮ್ಯಾಟ್ರಿಜ್ ಸಂಸ್ಥೆ ನಡೆಸಿರುವಂತಹ ಸರ್ವೆ, ಪಿಮಾರ್ಕ್ ಸಂಸ್ಥೆ ನಡೆಸಿರುವ ಸರ್ವೆಯ ರಿಸಲ್ಟ್ ಅನ್ನ ಕೂಡ ನಾವು 359 NDA ಮೈತ್ರಿಕೂಟ, ಪಿಮಾರ್ಕ್ ಹೇಳುತ್ತೆ 359, NDA ಮೈತ್ರಿಕೂಟ 154, ಇತರರು 30. NDA ಮೈತ್ರಿಕೂಟ 359 ಅಂತಂದ್ರೆ ಕಳೆದ ಬಾರಿಯಷ್ಟು, ಅಂದ್ರೆ NDA ಮೈತ್ರಿಕೂಟ ಇದು ಕೇವಲ ಬಿಜೆಪಿ ಅಲ್ಲ, ಬಿಜೆಪಿ ಕಳೆದ ಬಾರಿ 303 ಮತ್ತು ಉಳಿದದ್ದು ಸೇರಿ. ಈಗ ಲೋಕ ಚುನಾವಣೆಯ ಬಲ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ, ಪಿಮಾರ್ಕ್ ನಡೆಸಿದಂತ ಸರ್ವೆ ಪ್ರಕಾರ NDA 359, NDA ಒಕ್ಕೂಟ 154, ಇತರರು 30. ಟೋಟಲ್ ಸೀಟ್ಸ್ ಅಲ್ಲಿ 243 ಒಟ್ಟು 543 ಪೈಕಿ 359. ಯಾರು ಹೇಳಿದ ಹತ್ರದಲ್ಲಿದೆ ನಂಬರ್? ಯಾರು ಹೇಳಿದ ಮೊದಲ ಸುತ್ತಿನ ವಿನ್ನರ್ ವೀರಣ್ಣ ಅವರು. ಬಟ್ ಇನ್ನ ಅದನ್ನ ಹೇಳಿದಾಗ ಎಕ್ಸಾಕ್ಟ್ ಅಲ್ಲ, ಎಕ್ಸಿಟ್ ಪೋಲ್ ವೀರಣ್ಣ ಹೇಳಿದ್ರು. ಚಂದ್ರಶೇಖರ್ ಸ್ವಲ್ಪ ಬೇಜಾರಾಯ್ತಾ? ಬೇಜಾರ್ ಮಾಡ್ಕೊಟ್ರು. 400+ ಹೇಳಿದ್ರಿ, ರಿಸಲ್ಟ್ ಬರುತ್ತೆ ಬಿಡಿ. ಜೆಪಿ ಸರ್ ಹೇಳಿದ್ರು ಒಪ್ಕೊಳ್ತೀರಾ? ಇಲ್ಲ, ಚಂದ್ರಶೇಖರ್ ಎಷ್ಟು ಕಾನ್ಫಿಡೆನ್ಸ್ ಇದ್ರು ಅಂತಂದ್ರೆ ನರೇಂದ್ರ ಮೋದಿ ಅವರು ಕೂಡ ಅದು 400 ಪಾರ್ ಅಂತ ನಾವು ಹೇಳಿದ್ದು ಅದೊಂದು ತಂತ್ರಗಾರಿಕೆ ಅಂತಂದ್ರೆ ನೋ ಮೋದಿ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಚಂದ್ರಶೇಖರ್ ಜಯಪ್ರಕಾಶ್ ಶೆಟ್ಟಿ ಅವರು ಮಾತಾಡ್ತಾರೆ. ನಂದೊಂದು ಯೂಟ್ಯೂಬ್ ನಲ್ಲಿ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಮಾಡ್ಬಿಟ್ಟಿದ್ದೀನಿ, ಸ್ಟೇಟ್ ಬೈ ಸ್ಟೇಟ್. ಬಿಡಿ ಸರ್, ನೀವಿಲ್ಲಿ ಅತಿಥಿಯಾಗಿ ಬರೋದಕ್ಕಿಂತ ಮೊದಲು, ನಾವು ಪ್ರೋಮೋ ಹಾಕೋದಕ್ಕಿಂತ ಮೊದಲು ನೀವು ಪ್ರೋಮೋ ಇಲ್ಲ. ಆಕ್ಚುಲಿ ಈ ನಂಬರ್ ನ ಗಮನಿಸಿದ್ರೆ ಬಹುಶಃ ಇಟ್ನಾಳ್ ಸರ್ ಹಾಗೆ ಉಪಾಧ್ಯಾಯ ಸರ್ ತಾವಿಬ್ರು ಕೂಡ ವಿಶ್ಲೇಷಣೆ ಮಾಡಬಹುದು. 347 ಲಾಸ್ಟ್ ಟೈಮ್ ಎಲೆಕ್ಷನ್ ರಿಸಲ್ಟ್ ಬಂದಾಗ, ಬಟ್ ಈಗ ಜಾಸ್ತಿನೇ ಕಾಣಿಸ್ತಾ ಇದೆ. 353 ಲಾಸ್ಟ್ ಟೈಮ್ 353 NDAಗೆ, ಬಟ್ ಸ್ಟಿಲ್ ಇದು ಜಾಸ್ತಿ ಕಾಣಿಸ್ತಾ ಇದೆ. ಸೇಮ್ ನಂಬರ್. ಬಟ್ ಇದರಲ್ಲಿ ಸ್ಪ್ಲಿಟ್ ಬಿಜೆಪಿ ತೋರಿಸ್ತಲ್ಲ, ಬಹುಶಃ 310 315 ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಇಟ್ಸ್ ಮೋರ್ ಆರ್ ಲೆಸ್ ಆನ್ ದಿ ಎಕ್ಸ್ಪೆಕ್ಟೆಡ್ ಲೈನ್ಸ್. ಮೋದಿ ಅವರು 400 ಯಾಕೆ ಹೇಳಿದ್ರು ಅಂದರೆ ಅಟ್ಲೀಸ್ಟ್ ಇಷ್ಟಕ್ಕೆ ಟ್ರೈ ಮಾಡಲಿ ಅಂತೇಳಿ.
ಅವ್ರು 300 ಹೇಳಿದ್ರೆ 250 240 ನಿಂತ್ಕೊಂಡ್ಬಿಡೋದು. ಸಿ ದಟ್ ವಾಸ್ ದ ಸ್ಟ್ರಾಟಜಿ ವಿಚ್ ರಿಯಲಿ ವರ್ಕ್. ಒಂದು ಸ್ಮಾಲ್ ಕ್ವಶನ್, ಯಾಕಂತಂದ್ರೆ ಈಗ ನೋಡಿ ಪ್ರತಿಯೊಂದು ರ್ಯಾಲಿ, ಒಂದು ಮೆರವಣಿಗೆ ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು ಅದು ಬಳ್ಳಾರಿ ಒಂದು ಯಾತ್ರೆಯನ್ನ ಮಾಡಿದ್ದು, ರ್ಯಾಲಿಯನ್ನ ಮಾಡಿದ್ದು. ವಿಧಾನಸಭಾ ಚುನಾವಣೆಗೂ ಮುಂಚೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಪಂಚ ಸ್ಟೇಟ್ ಎಲೆಕ್ಷನ್ ಟೈಮಲ್ಲಿ ಅದೊಂಚೂರು ವರ್ಕೌಟ್ ಆಗಿತ್ತು. ಈ ಬಾರಿ ನ್ಯಾಯ ಯಾತ್ರೆ ಮಾಡಿದ್ರು. ಆದರೆ ಅವರು ಯಾತ್ರೆ ಮಾಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಲಿಲ್ವಾ? ಹಾಗಾದ್ರೆ ಅದು ಎಲ್ಲೂ ಕೂಡ ಗೇನ್ ಆಗಲಿಲ್ವ ಅವ್ರಿಗೆ?